ಈ ವಿಷಯ ಹೇಳಿದ್ರೆ ಬೇರೆ ಪ್ರಾಣಾಯಾಮ ಟೀಚರ್ಸ್ ನನ್ನನ್ನು ಹೇಟ್ ಮಾಡ್ತಾರೆ. ಎಲ್ಲರೂ ಹೇಳ್ಕೊಡೋದು ಪ್ರಾಣಾಯಾಮದ ಗುರಿ ಜಸ್ಟ್ ಆಕ್ಸಿಜನ್ ಅಂತ. ಒಂದು ಸತ್ಯ ಹೇಳ, ಅಸಲಿ ಹೀರೋ ಕಾರ್ಬನ್ ಡೈಆಕ್ಸೈಡ್. ಶಾಕ್ ಆಯ್ತಾ? ನಾವೆಲ್ಲ ಏನ್ ಅನ್ಕೊಂತೀವಿ, ಜಾಸ್ತಿ ಆಕ್ಸಿಜನ್ ತಗೊಂಡ್ರೆ ಜಾಸ್ತಿ ಎನರ್ಜಿ ಬರುತ್ತೆ ಅಂತ. ಆದ್ರೆ ಅದು ಅರ್ಧ ಸತ್ಯ ಮಾತ್ರ. ಈಗ ನೋಡಿ, ನಮ್ಮ ಬ್ಲಡ್ ಅಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಆ ಆಕ್ಸಿಜನ್ ನಮ್ಮ ಬ್ರೈನ್ಗೆ, ಮಸಲ್ಗೆ ಮತ್ತೆ ಪ್ರತಿಯೊಂದು ಸೆಲ್ಗೂ ರಿಲೀಸ್ ಆಗಬೇಕು ಅಂತ ಅಂದ್ರೆ ಒಂದು ಕೀ ಬೇಕು. ಆ ಕೀನೇ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಮಾತ್ರ ನಿಮ್ಮ ದೇಹ ಆಕ್ಸಿಜನ್ ಅನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೆ ಆಗೋದು. ಇದನ್ನ ಸೈನ್ಸ್ ಅಲ್ಲಿ ಬೋರ್ ಎಫೆಕ್ಟ್ ಅಂತ ಕರೀತಾರೆ. ಹಾಗಿದ್ರೆ ಪ್ರಾಣಾಯಾಮ ಹೇಗೆ ಹೆಲ್ಪ್ ಮಾಡುತ್ತೆ? ನೀವು ಅನುಲೋಮ ವಿಲೋಮದಲ್ಲಿ ತುಂಬಾ ಹೊತ್ತು ಎಕ್ಸೇಲ್ ಮಾಡಿದಾಗ ನೀವು ಬರೀ ಉಸಿರನ್ನ ಬಿಡೋದಿಲ್ಲ, ನೀವು ನಿಮ್ಮ ದೇಹಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಡ್ಜಸ್ಟ್ ಆಗೋದಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಟಾಲರೆನ್ಸ್ ಅನ್ನ ಜಾಸ್ತಿ ಮಾಡ್ಕೊತಾ ಇದ್ದೀರಾ. ಇದರಿಂದ ನಿಮ್ಮ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಸೂಪರ್ ಎಫಿಷಿಯೆಂಟ್ ಆಗುತ್ತೆ. ಈ ಉಸಿರಾಟದ ಹಿಂದೆ ಇರೋ ಅದ್ಭುತ ಸೈನ್ಸ್ ಎಫೆಕ್ಟ್ ನಿಮಗೆ ಗೊತ್ತಿತ್ತಾ? ನಿಮಗೆ ಇನ್ನೇನಾದ್ರೂ ಸೈನ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಾ? ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ಬಾಯ್.